ಲಕ್ಷ್ಮಿ, ನೀನು ಇಲ್ಲಿ ನಿಂತಿದ್ಯಾ? ಆ ಹುಡುಗ ಅಷ್ಟು ಜೋರ್ ಮಳೆ ಬರ್ತಾ ಇದೆ, ಎಷ್ಟು ಸಲ ಹೋಗಪ್ಪ ಮನೆಗೆ ಅಂದ್ರೂ ಹೋಗ್ತಾ ಇಲ್ಲ. ಅವ್ನು ನಿನ್ನ ಮಾತು ಕೇಳ್ತಾನೆ. ಬಾ, ಒಂದು ಮಾತು ಹೇಳು ಲಕ್ಷ್ಮಿ. ಅವನ್ ಮಾಡಿದ ಕರ್ಮಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ, ಅದನ್ನ ಅವನು ಅನುಭವಿಸ್ತಾ ಇದ್ದಾನೆ. ನೀವ್ಯಾಕೆ ಅವನ ಬಗ್ಗೆ ತಲೆ ಕೆಡ್ಸ್ಕೊತಿದ್ದೀರಾ? ಸಿದ್ದು ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಅಂತ ಹೇಳ್ತಿದ್ದವಳು, ಈಗ ನೀನು ಅವನ ಬಗ್ಗೆ ಈ ಮಾತು ಹೇಳ್ತಿದ್ಯಾ? ಒಳ್ಳೆತನದ ಮುಖವಾಡ ಹಾಕೊಂಡು ನಮ್ಗೆ ನಂಬಿಕೆ ದ್ರೋಹ ಮಾಡದ್ನಲ್ರಿ ಅವನು. ನಮ್ಮ ಹತ್ರ ಚೆನ್ನಾಗೇ ಇದ್ದು ಇವತ್ ನಮ್ಗೆ ಮೋಸ ಮಾಡಿದ್ನಲ್ಲ. ಲಕ್ಷ್ಮಿ, ನೀನು ಹೀಗೆ ಹಠ ಮಾಡಿದ್ರೆ ನಾನು ಏನ್ ಮಾಡ್ಲಿ? ನೋಡು, ಅವನನ್ನ ಮೊದಲು ಮನೆಗೆ ಹೋಗಕ್ಕೆ ಹೇಳು. ಅಕ್ಕಪಕ್ಕದವ್ರು ನೋಡ್ರೆ ಏನ್ ಅನ್ಕೊಳ್ತಾರೆ? ಬೀಗರ ಜೊತೆ ನಾವು ಆಮೇಲೆ ಮಾತಾಡೋಣ. ಬಾ ಲಕ್ಷ್ಮಿ. ಬೀಗ್ರ ಹತ್ರ ಮಾತಾಡಿ ಏನ್ ಪ್ರಯೋಜನ ರೀ? ಅವ್ರಿಗೆ ಮುಖ ತೋರ್ಸಕ್ಕೂ ಆಗದೆ ಇರೋ ಹಂಗ್ ಮಾಡ್ಬಿಟ್ನಲ್ಲ. ನಮ್ಮ ಅವರ ಸಂಬಂಧಕ್ಕೆ ಕೊಳ್ಳಿ ಇಟ್ಬಿಟ್ಟ. ಅಲ್ಲ ರೀ, ನಮಗ್ ಮೋಸ ಮಾಡಕ್ಕೆ ಅವನಿಗೆ ಹೇಗ್ರಿ ಮನ್ಸ್ ಬಂತು? ಇದನ್ನೆಲ್ಲ ನೋಡ್ತಾ ಇದ್ರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನಿಸ್ತಿದೆ. ನಮ್ ತರ ಕಷ್ಟ ಪಡೋರ್ ಕೈ ಹಿಡಿಯೋ ಪರಮಾತ್ಮ ಅಲ್ಲ ಅವನು. ನಮ್ ಕೈಲಿ ಕಣ್ಣೀರ್ ಹಾಕ್ಸೋ ದುರಾತ್ಮ. ಅವನ್ ಬಗ್ಗೆ ಏನೇ ಆದ್ರೂ ನಾನ್ ಯೋಚನೆ ಮಾಡಲ್ಲ ರೀ, ನಾನ್ ಯೋಚನೆ ಮಾಡಲ್ಲ. ಲೇ ಸಿದ್ದು, ಇದ್ಯಾಕ್ಲ ಹಿಂಗ್ ಮಳೇಲಿ ನೆನಿತಾ ಇದೆಯಾ? ಮನೇಲೆಲ್ಲ ನೀನ್ ಎಲ್ಲೋಗಿದ್ಯೋ ಏನೋ ಅಂತ ಗಾಬರಿ ಆಗವ್ರೆ. ನೀನ್ ನೋಡಿದ್ರೆ ಇಲ್ಲಿ ಮಳೇಲಿ ಬಂದು ನಿಂತಿದ್ಯಲ್ಲ, ಏನಾಗದ್ಲ ನಿಂಗೆ? ಲೇ ಸಿದ್ದು, ನಾನು ಮಾತಾಡ್ತಾವನಲ್ಲ, ಯಾಕ್ಲಾ? ನಡಿ ಮನೆಗೆ ಹೋಗುಮ. ಲೇ ಸಿದ್ದು, ಏನಾಗದ್ಲ ನಿಂಗೆ? ಹೆಂಗಿದ್ಲ? ಅಪ್ಪಯ್ಯ ಹೇಳಿದ ಮಾತು ಮೀರ್ತಿರ್ಲಿಲ್ಲ, ಅವ್ರು ಯಾಕಿದ್ಗೆರೆ ದಾಟ್ತಿರ್ಲಿಲ್ಲ. ಯಾವ ನಿನ್ ಬುದ್ಧಿಗೆ ಅದೇನ್ ಮಂಕ್ ಬರ್ತಿದತ್ಲಾ? ಲೋ ಸಿದ್ದು, ಇದೆಲ್ಲ ನಮ್ಗಲ್ಲಕಲ್ಲ. ನಮ್ಮ ಮನೆತನಕ್ಕೆ ಒಂದ್ ವಿಷಯ ಆಗ್ಬತ್ತಿಲ್ಲ ಅಂದ್ಮೇಲೆ ಅದ್ ನಲ್ಗೆ ಬಿಟ್ಬಿಡ್ಬೇಕಣಪ್ಪ. ನಡಿ ಮನೆಗೆ ಹೋಗುಮ ಬಾ. ಇಲ್ಲ ಕಣಣ್ಣ, ನಾನು ಅವತ್ತೇ ನಿಂಗೆ ಹೇಳಿರ್ಲಿಲ್ವೇ, ಇದೊಂದು ಇಸ್ದಾಗ ಮಾತ್ರ ನಾನು ಯಾರ ಮಾತು ಕೇಳಕ್ಕಿಲ್ಲ ಅಂತ. ನನ್ನ ಭಾವನವ್ರ ಕುತ್ತಿಗೆಗೆ ತಾಳಿ ಕಟ್ಟಿವ್ನಿ, ಅವ್ರು ಈಗ ನಾನು ಹೆಂಡತಿ ಅಷ್ಟೇ. ಲೋ ಸಿದ್ದು, ಯೋಚನೆ ಮಾಡ್ಲಾ? ಬೇಡಕ್ಕಲ್ಲ, ಇದೆಲ್ಲೆಲ್ಗೆ ಹೋಗಿ ನಿಂತದೋ ಏನ್ ಕತ್ಯೋ? ಬೇಡ ಕಣಪ್ಪ. ಇಲ್ಲ ಕಣ, ನೀನ್ ಮನೆಗೆ ಹೋಗು. ಲೇ ಸಿದ್ದು, ನನ್ಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ ಕಲ. ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅವಳೇ ಬೇಕು ಅಂತ ಮನೆ ಮಾನ ಎಲ್ಲ ಅಡ ಇಡೋದು, ಹರಾಜ್ ಹಾಕೋದು, ಯಾರು ತರ ಅಂದರೇನ್ಲ? ಅಣ್ಣ, ನನ್ಗೆ ಅವ್ರೇನು ಅನ್ಕೊಂಡಾರೆ ಇವ್ರೇನು ಅನ್ಕೊಂಡಾರೆ ಅನ್ನೋದೆಲ್ಲ ನನಗೇನು ಬೇಕಿಲ್ಲ. ನನಗೆ ಗೊತ್ತು ನಾನೇನು ತಪ್ಪು ಮಾಡ್ತಾ ಇಲ್ಲ ಅಂತ. ನಾನು ಜೀವನದಲ್ಲಿ ಏನಾದರೂ ಇಷ್ಟಪಟ್ರೆ ಅದನ್ನ ಪಡ್ಕತೀನಿ. ಎಷ್ಟೇ ಕಷ್ಟ ಆಗ್ಲಿ ಹಠ ಬಿಡುದಿಲ್ಲ ಅಂತ ನೀನು ಗೊತ್ತಿಲ್ವೇನಣ್ಣ? ಈಗಲೂ ಅಷ್ಟೇ, ಭಾವನವ್ರು ಬರು ಗಂಟ ನಾನು ಇಲ್ಲಿಂದ ಕದಲುವುದಿಲ್ಲ. ಲೋ ಸಿದ್ದು, ಬೇಡಕ್ಕಲ್ಲ, ಇದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಲೋ, ಇಲ್ಲಿ ಒಪ್ಸಿ ಮನೆ ಕರ್ಕಬತ್ತೀಯ, ಅಲ್ಲಪ್ಪ ಒಪ್ಕೊಂಡರೇನ್ಲ? ಅಣ್ಣ, ಅವ್ರೀಗ ಕೇಳೋ ಪರಿಸ್ಥಿತಿಲಿಲ್ಲ. ನನಗೂ ಈಗೇನು ಹೇಳೋಕ್ಕಾಗುದಿಲ್ಲ. ಇದು ಒಂದಲ್ಲ ಒಂದಿನ ಎಲ್ಲ ಸರಿ ಹೋಯ್ತದೆ. ಆದರೆ ನಾನೀಗ ಭಾವನವ್ರ ಜೊತೆ ಇರಬೇಕು ಅಷ್ಟೇ. ಖುಷಿಯಾಗಿದ್ದನ ಜಾನ್ವಿ ಅವರು ಲೈಫ್ ನನ್ನಿಂದ ಅರಳೋ ಹಾಗೆ ಮಾಡ್ಬಿಟ್ರಲ್ಲ ಇವರು.
ಚಿನ್ನು ಮರಿ ಮಲಕ್ಕೊಳ್ಳಿ. ನಿಮ್ಮ ಮೈ ಸುಟ್ಟು ಹೋಗ್ತಾ ಇದೆ ಗೊತ್ತಾ, ಜ್ವರ ಬಂದಿದೆ. ರೀ ನಂಗೆ ಏನೂ ಆಗಿಲ್ಲ ರೀ, ಪರವಾಗಿಲ್ಲ. ಆದರೆ ಅಕ್ಕ ಎಷ್ಟು ಅನುಭವಿಸ್ತಿದ್ದಾಳೋ, ಮನೆಯವ್ರು ಎಷ್ಟು ಅನುಭವಿಸ್ತಿದ್ದಾರೋ. ಚಿನ್ನು ಮರಿ, ನೀವೀಗ ಇಲ್ಲ ಹತ್ರ ಅಲ್ಲಿ ಏನಾದ್ರು ಸಮಸ್ಯೆ ಬಗೆಹರಿಯತ್ತಾ? ಹಾಂ, ಹಾಗೇನಾದರೂ ಆದರೆ ಹೇಳಿ, ನಾನು ನಿಮ್ಮ ಜೊತೆ ಕೂತ್ಕೊಂಡು ಅಳ್ತೀನಿ, ಇಬ್ರು ಅಳೋಣ. ಇಲ್ಲ ಅಲ್ವಾ? ಮತ್ತು ಯಾಕೆ ಈಗ ಹೊತ್ತು ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀರಿ ನೀವು? ನೋಡಿ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇರುತ್ತೆ. ಆದರೆ ಅಕ್ಕ ಏನು ತಪ್ಪು ಮಾಡಿದಳೆ ರೀ? ಯಾಕೆ ಅವಳು ಇಷ್ಟೆಲ್ಲ ಅನುಭವಿಸ್ಬೇಕು? ಒಳ್ಳೆಯವ್ರಿಗೆ ಕಷ್ಟ ಆಗುತ್ತೆ ಅಂತ ಕೇಳಿದ್ದೆ, ಆದರೆ ಕಣ್ಣಾರೆ ನೋಡ್ತಿದ್ದೀನಿ. ಅವಳನ್ನ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಅವ್ರನ್ನ ನೆನೆಸ್ಕೊಂಡು ಅಯ್ಯೋ ಪಾಪ ಅಂತೀರಾ, ಆದರೆ ನಿಮ್ಗೆ ಹೀಗಾಗಿದೆಯಲ್ಲ ಅಂತ ನಾನು ಎಷ್ಟು ನರಳುತ್ತಾ ಇದ್ದೀನಿ. ಅದು ನಿಮಗೆ ಗೊತ್ತೇ ಆಗ್ತಿಲ್ವಲ್ಲ ಚಿನ್ನು ಮರಿ. ನನ್ನ ಪರಿಸ್ಥಿತಿ ನೋಡಿ ನಿಮಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇಲ್ಲ ಅಲ್ವಾ? ಚಿನ್ನು ಮರಿ, ಅಲ್ಲಿ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಆದರೆ ಈಗ ನಾವು ಹೋಗಿ ಮಾಡೋದೇನಿದೆ ಹೇಳಿ? ಏನು ಮಾಡೋಕ್ಕಾಗ್ದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿರ್ಬೋದಲ್ವಾ? ಈ ಪರಿಸ್ಥಿತಿನಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ ಹೇಳಿ? ಪೂರ್ತಿ ಹುಷಾರಾದ್ಮೇಲೆ ಹೋಗೋಕ್ಕಾಗೋದು. ನನಗೇನು ಆಗಿಲ್ಲ, ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ, ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಪರಿಸ್ಥಿತಿ ಅರ್ಥ ಆಗ್ತಿಲ್ವ ನಿಮಗೆ? ನೋಡಿ, ಮೈ ಸುಟ್ಟು ಹೋಗ್ತಾ ಇದೆ ನಿಮ್ಮದು. ಈಗ ನಾವು ಹೋಗಬೇಕಾಗಿರೋದು ಮನೆಗಲ್ಲ, ಆಸ್ಪತ್ರೆಗೆ. ಬೇಡ ಬೇಡ, ಡಾಕ್ಟ್ರನೇ ಇಲ್ಲಿ ಕರೆಸ್ಬಿಡ್ತೀನಿ. ನಂಗೆ ಅದೆಲ್ಲ ಏನು ಬೇಡ, ನಾನು ಆರಾಮಾಗೇ ಇದ್ದೀನಿ. ನನ್ನ ಅಕ್ಕನ ನೋಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ, ಈಗ ನೀವು ಊಟ ಮಾಡಿ ಮಾತ್ರೆ ತೊಗೊಂಡು ಮಲ್ಕೋಬೇಕು. ಹುಷಾರಾದರೆ ನಾಳೆ ಬೆಳಗ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ. ಈಗ ಹೋಗಿ ಊಟ ತೊಗೊಂಡು ಬರ್ತೀನಿ. ನಂಗೆ ಹಸುವಿಲ್ಲ, ಮಾತ್ರೆ ಕೊಡಿ, ನಾನು ತೊಗೊಂಡು ಮಲ್ಕೋತೀನಿ. ಹಾಗೆಲ್ಲ ಹಠ ಮಾಡೋ ಹಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ತಿನ್ನಬೇಕು, ಆಮೇಲೆ ಮಾತ್ರೆ ತೊಗೊಂಡು ಮಲ್ಕೋಬೇಕು. ಓಕೆ, ಬಂದೆ. ಅಣ್ಣ, ನೀನ್ ಮನೆಗೆ ಹೋಗು. ಅಪ್ಪಾಜಿ ಅವ್ವ ಅವನೆಲ್ಲ ಅಂದ್ರೆ ಅವ್ನು ಚಂದಾಗವನೆ, ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳು. ಹೋಗು. ಲೇ, ಯೋಚನೆ ಮಾಡಬೇಡಿ ಅಂದ್ರೆ ಅದು ಹೆಂಗ್ಲ ಆಗ್ಬಿಟ್ಟತ್ತು. ಮನೇಲೆಲ್ಲ ನಿನಗೆ ಕಾಯ್ತವ್ರ ಕಣಪ್ಪ, ನಡಿ ಹೋಗಣ. ಇಲ್ಲಣ್ಣ, ನಾನು ಬರುವುದಿಲ್ಲ, ನೀನು ಹೋಗು. ನೋಡ್ಲಾ, ಮನೆಯಿಂದ ಫೋನ್ ಮಾಡ್ತಾವ್ರೆ. ಹಲೋ, ಹೇಳವ ಸಿಂಚನ. ಹಲೋ ಅಣ್ಣ, ಹೋ, ಸಿದ್ದು ಸಿಕ್ಕದ್ನಾ? ಸಿಕ್ಕವನೇ ಕಣಮ್ಮ. ಇಲ್ಲ, ಅವನ ಜೊತೆನೆ ಮಾತಾಡ್ತಾವನೆ. ಮನೆ ಕರೆದ್ರೆ ಬರುದಿಲ್ಲ ಅಂತ ಅವನೇ. ಎಲ್ಲಿದಾನಣ್ಣ ಅವನು? ಅವನು ಇಲ್ಲ ಲಕ್ಷ್ಮಕ್ಕವ್ರ ಮನೆತವ ಅವನೇ. ನಮ್ಮನೆ ಹತ್ರ ಹೋಗಿದಾನ? ಆಚೆ ಮಳೆಲ್ ನೆನಿತವನೆ ಕಣವ. ಛೇ, ಏನಾಗಿದೆ ಅವನ್ಗೆ? ಅಣ್ಣ, ನೀನ್ ಬೇಗ ಮನೆ ಕರ್ಕೊಂಬ ಅವನ್ನ. ನೋಡಮ್ಮ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ, ನಾನು ಅವನ್ನ ಕರ್ಕ ಬರ್ತೀನಿ. ನೀವು ಸಮಾಧಾನವಾಗಿರಿ. ಲೋ ಸಿದ್ದು, ನೋಡ್ಲಾ, ಅಪ್ಪಯ್ಯ ಎಲ್ಲಾರು ನಿನ್ಗೆ ಕಾಯ್ತವ್ರ ಕಣಪ್ಪ. ನಡಿಯೋ, ಹೋಗಣ, ನಡಿಯಪ್ಪ. ಲೇ, ಚಿಕ್ಕ ಹುಡುಗನಿಂದನೂ ನೋಡ್ತಾವ್ನಿ. ನಿನಗ್ ನಮ್ಮೆಲ್ರಿಗಿಂತ ನಿನ್ನ ಹಠನೇ ಹೆಚ್ಚು ಕಲ. ಏ ಓಲಾ, ಏನಾಗಿದೆ ಸಿದ್ದುಗೆ? ಅಪ್ಪ ಅವನ ಬಗ್ಗೆ ಎಷ್ಟೊಂದೆಲ್ಲ ಹೋಪ್ಸ್ ಇಟ್ಕೊಂಡಿದ್ರು, ಆದ್ರೆ ಎಲ್ಲಾನು ಹಾಳು ಮಾಡ್ತಿದ್ದಾನೆ. ಇವನು ಈ ಥರ ಮಾಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಹೌದು ಸಿಂಚನ, ಪಾಪ ಅತ್ತೆ ಮಾವ ಸಿದ್ದು ಅವರಿಬ್ಬರಿಗೂ ಹೀಗೆ ಮೋಸ ಮಾಡಬಾರ್ದಾಗಿತ್ತು. ಆ ಊಸರು ಒಳ್ಳೆ ಅದೇನು ಮೋಡಿ ಮಾಡಿದಾಳೋ ಏನೋ. ನನ್ನ ತಮ್ಮ ರಾಜನ್ ಥರ ಇದ್ದವನು,
ಭಿಕಾರಿ ಹಾಗೆ ಆ ಮನೆ ಮುಂದೆ ಹೋಗಿ ನಿಲ್ಲೋ ಹಾಗಾಯ್ತು. ಥು, ನನಗೂ ಒಂದು ಅರ್ಥನೇ ಆಗ್ತಾ ಇಲ್ಲ ಸಿಂಚನ. ಇದೆಲ್ಲ ಯಾವಾಗಾಯ್ತು? ಅವರಿಬ್ರು ಯಾವಾಗ ಮಾತಾಡ್ಕೊಂಡ್ರು, ಏನು ಮಾತಾಡ್ಕೊಂಡ್ರು, ಹೇಗಿದೆಲ್ಲ ಆಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವನಿಗೆ ಮೊದಲು ಮನೆಗೆ ಬಂದರೆ ಸಾಕಾಗಿದೆ ಅದಕ್ಕೆ. ಈಗಾಗಲೇ ಈ ಸುದ್ದಿ ಎಲ್ಲ ಕಡೆ ಹರಡಿರತ್ತೆ, ಮೀಡಿಯಾದವ್ರಿಗೂ ಗೊತ್ತಾಗಿರುತ್ತೆ. ಇನ್ನೂ ಅವ್ರದ್ದು ಏನೇನು ನ್ಯೂಸ್ ಮಾಡ್ತಾರೋ ಏನೋ. ಜವರೇಗೌಡನ ಮನೆ ವಿಷಯ ಟಿ ವಿನಲ್ಲಿ ಬರುತ್ತೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಹಠ ಮಾಡಬೇಡಿ, ಎಷ್ಟಾಗುತ್ತೋ ಅಷ್ಟು ತಿನ್ನೋರಂತೆ. ಸರಿ, ಮಾತ್ರೆ ತೊಗೊಂಡು ಬರ್ತೀನಿ, ತಗೊಳ್ಳೋರಂತೆ. ನಿಜ ಕರ್ಕೊಂಡು ಹೋಗ್ತೀರಲ್ಲ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ರು, ಅಂಥವ್ರನ್ನ ಈ ಪರಿಸ್ಥಿತಿಗೆ ತಂದಿದ್ದಾರಲ್ಲ. ಛ, ಜವರೇಗೌಡ ಮುನಿಸ್ವಾಮಿ ಪಾಳಯದಲ್ಲಿ ಭಾರೀ ಸಂಚಲನ. ರಾಜಕೀಯ ಸಮಾವೇಶದಲ್ಲಿ ಭಾವನಾ ಅನ್ನೋಳ ಜೊತೆ ಮದುವೆಯಾಗಿರುವುದಾಗಿ ಘೋಷಿಸಿದ ಸಿದ್ದೇಗೌಡರು. ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತೇಳಿ ಹೋಮ ಮಾಡಿಕೊಂಡಿವನೇ. ಗಂಡವರು ಬಂದವರ ನನ್ನ ಮಗಳು ನೋಡಕ್ಕೆ. ಇವ್ರ ಮಗಳು ನೋಡಿದ್ರೆ ಯಾವನ್ ಜೊತೆಲೂ ಓಡಾಡ್ಕೊಂಡವಳೆ. ಅವಳು ನನ್ನ ಮಗಳು, ನಾನು ಹಾಕಿದ್ಗೆರೆ ದಾಟಾಕಿಲ್ಲ. ಕ್ಷಮಿಸ್ಬಿಡಿಯಪ್ಪ, ನನ್ಗೆ ಇವ್ರಿಲ್ದೆ ಜೀವನನೇ ಇಲ್ಲ. ಅದಕ್ಕೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ಲಲಿತಾ, ಲಲಿತಾ, ಏನ್ರಿ ಅಡಿಗೆ ಮನೇಲಿ ತುಂಬಾ ಕೆಲಸ ಬಿದ್ದಿದೆ. ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲು ಟಿವಿ ನೋಡು. ರೀ, ಅವಳು ಭಾವನಾ ರೀ, ನಮ್ಮ ಲಕ್ಷ್ಮಿ ಮಗಳು. ನಮ್ಮ ಲಕ್ಷ್ಮಿ ಅನ್ಬೇಡ, ನಮ್ಮ ಶತ್ರು ಅವಳ ಮಗಳು ಅಂತ ಹೇಳು. ಅಯ್ಯೋ ಪಾಪ ರೀ, ಆ ಹುಡುಗಿ ಹಣೆ ಬರನೇ ಸರಿ ಇಲ್ಲ. ಇದಕ್ಕೆ ಮುಂಚೆ ಒಂದು ಮದುವೆ ಫಿಕ್ಸ್ ಆಗಿತ್ತಂತೆ. ಮದುವೆ ದಿನಾನೇ ಹುಡುಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ನಂತೆ. ಹೀಗೆ ನೋಡಿದ್ರೆ ಇವನು ಯಾರೋ ಅವಳಿಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ. ಪಾಪ ರೀ. ಇದನ್ನೇ ಹೇಳೋದು ಲಲಿತಾ, ಧರ್ಮ ಬಿಟ್ಟರು ಕರ್ಮ ಬಿಡೋಲ್ಲ ಅಂತ. ಯಾವನೋ ಸಿಗ್ತಾ ಅಂತೇಳಿ ನಮ್ಗೆ ಅವಮಾನ ಮಾಡಿ ನಮ್ಮ ಅಪ್ಪನ ಈ ಸ್ಥಿತಿ ತಂದು ಓಡೋದ್ಲಲ್ಲ, ಅನುಭವಿಸ್ಲಿ. ಅನುಭವಿಸ್ಬೇಕು ಅವಳು. ಏಯ್,
ನಿನ್ನ ಹೆಂಡತಿ ಫೋನ್ ಮಾಡಿಲ್ಲನಾ? ಇಲ್ಲ ಬ್ರೋ, ನಾನು ಫೋನ್ ಮಾಡಿ ಟ್ರೈ ಮಾಡಿದೆ, ಅವಳು ರಿಸೀವ್ ಮಾಡಲಿಲ್ಲ. ಮೋಸ್ಟ್ಲಿ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳಿಗೆ ಮಾತ್ರ ಬೇಜಾರಾಗಿದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಅನುಭವಿಸ್ತಿರೋದು ನಾವು. ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಒಳ್ಳೆ ಕಥೆ ಆಯ್ತಲ್ಲ ಬ್ರೋ. ಅವಳು ನನ್ನ ಹೆಂಡತಿ, ನಾನು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಹೇಳು? ನಿನಗೆ ಹೋಗಿ ಹೋಗಿ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಇದನ್ನು ಬೇರೆ ಥರ ಡೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನ ಭಾವ ಇದ್ದ ಒಂದು ಎಲ್ಲದನ್ನು ಹಾಳು ಮಾಡಿದ್ದಾನೆ. ಕೊಡು. ಏನು ಮಾಡಬೇಕು ಅಂತಿದ್ದು? ನಿನಗೆ ಯಾಕೋಬೇಕು? ನಿಮ್ಮ ಮಾವನ ಮನೆಗೆ ಬರಲ್ಲ ಅಂತ ಹೇಳಿತಾನೆ, ಈಗ ಯಾಕೆ ಬೇಕದು? ಬ್ರೋ, ವಿಷಯ ತುಂಬ ಸೀರಿಯಸ್ ಆಗಿದೆ. ಮೀಡಿಯಾದಲ್ಲಿ ಬರೀ ಸಿದ್ದು ಮತ್ತು ಅಕ್ಕನ ವಿಚಾರನೇ ಓಡ್ತಾ ಇದೆ. ನೀನು ಏನೇನೋ ಎಡವಟ್ ಮಾಡೋಕ್ಕೆ ಹೋಗ್ಬೇಡ ಸುಮ್ಮನೆ. ಹೌದೌದು, ಅಲ್ಲೇನು ನಡೀತಿದೆಯೋ ನಾನು ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕು ಅಂತ ಹೇಳ್ತಿದ್ಯಾ? ಅನ್ಯಾಯ ಆಗಿರೋದು ನನ್ನ ತಂಗಿ ಕಣ. ನನ್ನ ತಂಗಿ ಜೀವನ ಸರಿ ಮಾಡೋದು ಅಣ್ಣನಾಗಿ ನನ್ನ ಕರ್ತವ್ಯ. ಏನಪ್ಪ ಇದ್ದಕ್ಕಿದ್ದಾಗೆ ಅಕ್ಕನ ಬಗ್ಗೆ ಎಷ್ಟೊಂದು ಕಾಳಜಿ ಬಂದ್ಬಿಟ್ಟಿದೆ. ಅಲ್ಲ, ಇಷ್ಟು ದಿನ ಅವಳು ಮದುವೆ ಆಗಿ ಹೋದರೆ ಖರ್ಚು ಕಡಿಮೆ ಆಗುತ್ತೆ ಅಂತಿದ್ದವನು ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ, ಏನು ವಿಷಯ? ಏನು ಮಾಡೋಕ್ಕಾಗುತ್ತಾ? ಅವಳಿಗೆ ತಾಳಿ ಕಟ್ಟಿದವನು ಯಾರು ಅಂತ ಗೊತ್ತಿರಲಿಲ್ಲ. ಈಗ ಯಾರು ತಾಳಿ ಕಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಈಗಲೂ ಸುಮ್ಮನೆ ಇರೋಕ್ಕಾಗುತ್ತಾ? ಅಂದರೆ ಸಿದ್ದುನ ನಿನ್ನ ಭಾವ ಅಂತ ಒಪ್ಕೊಂಡು ಅಕ್ಕನ ಜೊತೆ ಕಳಿಸ್ಕೊಡ್ತೀಯ ಅಂತ ಹೇಳು. ಓಹೋ, ನೀನು ಆ ರೀತಿ ವರ್ಷ ಮಾಡ್ತಿದ್ಯಾ? ನನ್ನ ಪ್ಲ್ಯಾನೇ ಬೇರೆ ರೀತಿ ಇದೆ. ಬ್ರೋ, ಇದನ್ನೆಲ್ಲ ಅಮ್ಮ ಅಪ್ಪ ನೋಡ್ಕೋತಾರೆ, ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು. ಅವ್ರು ನೋಡ್ಕೊಳ್ಳೋ ಹಾಗಿದ್ದಿದ್ರೆ ಇಷ್ಟೋ ತನಕ ಅವ್ರು ನಮ್ಮನೆ ಬಾಗ್ಲಲ್ಲಿ ಯಾಕೋ ಇರ್ತಿದ್ರು? ಮಧ್ಯಾಹ್ನನೇ ಅವ್ನಿಗೆ ಬಾಯಿ ಬಂದಾಗ ಬೈದಿದ್ದೀನಿ, ಆದರೂ ಇನ್ನೂ ಇಲ್ಲ ಇದ್ದಾನೆ. ಅಕ್ಕಪಕ್ಕದ ಮನೆಯವರು ನಮ್ಮನೇನ ಹೇಗೆ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತೀಯಾ? ಮಾನ ಮರ್ಯಾದೆ ಅಂದರೆ ನಮ್ಮ ಮನೆ ಕಡೆ ಬೆರಳು ಮಾಡಿ ತೋರಿಸ್ತಿದ್ರು. ಈಗ ಇವನಿಂದ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಗ್ತಿದೆ. ಹೀಗೆ ಬಿಟ್ಟರೆ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಅವನಿಗೆ ಏನು ಮಾಡ್ತೀನಿ ನೋಡ್ತಾ ಇರೋ. ಬ್ರೋ ನೋಡ್ತಾ ಬ್ರೋ ಬ್ರೋ ಯಾಕೆ ಲಲಿತಾ ಸಪ್ಪಗಿದೆಯಾ? ಇನ್ನೇನ್ರಿ ಮತ್ತೆ? ಅಲ್ಲಿ ನೋಡಿದ್ರೆ ನಿಮ್ಮ ತಂಗಿ ಅಷ್ಟೊಂದು ನೋವು ಅನುಭವಿಸ್ತಾ ಇದ್ದಾಳೆ. ನೀವಿಲ್ಲಿ ಏನೂ ಆಗದಿರೋರ ಥರ ಆರಾಮಾಗಿದ್ದೀರಲ್ಲ, ಯಾಕ್ರಿ? ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಲಲಿತಾ, ನಿನಗೆ ಬೆಳಗ್ಗೆನೇ ಹೇಳಿದ್ದೀನಿ ಅವಳನ್ನ ನನ್ನ ತಂಗಿ ಅನ್ಬೇಡ ಅಂತ. ತಂಗಿ ಅನ್ನೋ ಸಂಬಂಧ ಕಳ್ಕೊಂಡು ಎಷ್ಟೋ ದಿನಗಳಾಗೋಯ್ತು. ಅದೇನೋ ಹೇಳ್ತಾರಲ್ಲ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಹಾಗೆ ಮಗಳು ತಾಯಿದಾರನ್ನೇ ಹಿಡಿದಿದ್ದಾಳೆ. ಹಾಗೆಲ್ಲ ಹೇಳ್ಬೇಡ್ರಿ. ಯಾಕೆ ಮನಸ್ಸನ್ನ ಅಷ್ಟೊಂದು ಗಟ್ಟಿ ಮಾಡ್ಕೊಂಡಿದ್ದೀರಾ? ನೀವು ಅವಳನ್ನ ತಂಗಿ ಅಂತ ದೂರ ಮಾಡಿರ್ಬೋದು, ಆದರೆ ಅವಳು ಅಣ್ಣ ಅನ್ನೋ ಬಾಂಧವ್ಯನ ಮರ್ತಿಲ್ಲ ರೀ. ನಾವು ಅವಳನ್ನು ದೂರ ಮಾಡ್ಕೊಂಡಿದ್ದಲ್ಲ, ಯಾವನೋ ತಿರುಪಿಯವನು ಅವಳನ್ನ ಪ್ರೀತಿಸ್ತಾ ಅಂತ ಅವಳೇ ನಮ್ಮ ದೂರ ಮಾಡ್ಕೊಂಡು ಹೋದ್ಲು. ಅವಳವನ ಜೊತೆ ಹೋದ್ಮೇಲೆ ನಾವೆಷ್ಟು ನೋವು, ಸಂಕಟ, ಅವಮಾನ ಅನುಭವಿಸಿದ್ವಿ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಹಾಗೆಲ್ಲ ಹೇಳ್ಬೇಡ್ರಿ. ಯಾರೋ ಮಾಡಿರೋ ತಪ್ಪಿಗೆ ಈಗ ಇವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಭಾವನಾ ಅಂತ ಹುಡುಗಿ ಅಲ್ಲ ರೀ, ತುಂಬ ಒಳ್ಳೆ ಹುಡುಗಿ. ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಒಳ್ಳೆತನ ಇದ್ದಿದ್ರೆ ಈಗೆಲ್ಲ ಆಗ್ತಿತ್ತ? ಅವರಿಂದ ಆ ಜಾವನೇಗೌಡ ಮನೆಯವರು ಎಷ್ಟು ಸಂಕಟ ಅನುಭವಿಸ್ಬೇಕು. ಇವ್ರ ಇದ್ ಕಡೆ ಯಾರು ಜನ ನೆಮ್ಮದಿಯಾಗಿರಲ್ಲ ಅಂತ ಅನ್ಸುತ್ತೆ. ಹಾಗೆಲ್ಲ ಹೇಳಬೇಡ್ರಿ. ಒಳ್ಳೆಯವ್ರಿಗೆ ಕಷ್ಟ ಬರೋದು ಅಂತ ಹೇಳ್ತಾರಲ್ಲ, ಹಾಗೆ ಲಕ್ಷ್ಮಿಗೆ ಕಷ್ಟದ ಮೇಲೆ ಕಷ್ಟ ಬರ್ತಾನೇ ಇದೆ. ಅಲ್ರಿ, ತಂಗಿ ಮಗಳ ಮದುವೆ ಅವಳಿಗೆ ಹೀಗೆಲ್ಲ ಆಗಿದೆ ಅಂತ ಅಮ್ಮ, ಯಾರ್ದೋ ತಂಗಿ ಮದುವೆ ಅಂತ ಮಾತಾಡ್ತಿದ್ದೀರಾ? ಯಾವ ತಂಗಿ? ಯಾರ ಮದುವೆ? ಅದೇನಿಲ್ಲನೋ, ನಿಮ್ಮ ಅದೇ ಊರಲ್ಲಿ ನಿಮ್ಮ ಅಪ್ಪನಿಗೆ ಯಾರೋ ಪರಿಚಯಸ್ಥರಂತೆ. ಅವರು ನಿಮ್ಮ ಅಪ್ಪನ್ನೇ ಅಣ್ಣ ಅಂತ ನಂಬ್ಕೊಂಡಿದ್ದಾರೆ. ಅವ್ರ ಮಗಳ ಮದುವೆನಲ್ಲಿ ಏನೋ ತೊಂದರೆ ಆಗಿದೆಯಂತೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ.
ಏನಾದರೂ ತೊಂದರೆ ಇದ್ದರೆ ಹೇಳಿ, ನಾನು ಹೋಗಿ ಮಾತಾಡ್ತೀನಿ. ವಿಶ್ವ, ನಿನಗೆ ಈ ಗೊಡವೆ ಎಲ್ಲ ಯಾಕೆ? ನಾನು ಇದೀನಲ್ವ, ನೋಡ್ಕೋತೀನಿ. ಹೋಗಿದ್ದೀನಿ, ಕೆಲಸ ನೋಡ್ಕೊ. ಅಲ್ಲಪ್ಪ, ಅಮ್ಮ ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದಾರೆ? ಇವ್ರು ಬೇಜಾರಲ್ಲಿರೋದು ನೋಡಿದ್ರೆ ನಮ್ಮವ್ರಿಗೆ ಏನೋ ಆಗಿದೆ, ನಮ್ಮನೇಲಿ ಏನೋ ಆಗಿದೆ ಅಂತ ಅನಿಸ್ತದೆ. ಅಯ್ಯೋ, ನಿಮ್ಮ ಅಮ್ಮನ ವಿಷಯ ನಿನಗೆ ಗೊತ್ತಲ್ಲಪ್ಪ. ಹೆಂಗರಳು ಯಾರಿಗೋ ತೊಂದರೆ ಆದರೆ ನನಗೆ ತೊಂದರೆ ಆಯಿತು ಅಂತ ಚಡ್ಪಡಿಸ್ತಿರ್ತಾಳೆ, ಪಟ ಅಂತ ಒದ್ದಾಡ್ತಿರ್ತಾಳೆ. ಅವ್ಳ ವಿಷಯ ಆಗಿರಲಿ, ನಾನು ನೋಡ್ಕೊಳ್ತೀನಿ ಬಿಡು. ನಾನು ನೋಡ್ಕೋತೀನಿ ಅನ್ನಲ್ಲ, ಹೋಗಿ ಕೆಲಸ ನೋಡ್ಕೋ. ಹಾಂ, ಎಲೆ ಅಡಿಕೆ ಕೊಡೆ. ತಗೊಳ್ಳಿ.